ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಹಲವರು ಜೈಲು ಹಕ್ಕಿಗಳಾಗಿದ್ದಾರೆ. ದರ್ಶನ್ ಜೈಲು ಸೇರಿ 1 ವರ್ಷ ತುಂಬಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಜೈಲು ವಾಸಕ್ಕೆ 365 ದಿನ ಕಂಪ್ಲೀಟ್ ಆಗಿದೆ, ಅರ್ಥಾತ್ 1 ವರ್ಷ ಆಗಿದೆ. ಕೊಲೆ ಪ್ರಕರಣದಲ್ಲಿ ಈಗ ಪ್ರಮುಖ ಆರೋಪಿ ದರ್ಶನ್ ಏಟು ಪರಪ್ಪನ ಅಗ್ರಹಾರ ಬಳ್ಳಾರಿ ಜೈಲಿನಲ್ಲಿ 131 ದಿನ ಜೈಲು ವಾಸ. 2ನೇ ಬಾರಿ ಬಂಧನಕ್ಕೊಳಗಾಗಿ ಜೈಲು ಸೇರಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿಯೇ 226 ದಿನ ಕಳೆದಿದ್ದಾರೆ. ಜೈಲಿನಿಂದ ಹೊರಬರೋದಕ್ಕೆ ಕಾನೂನು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೊರಗಿಟ್ಕೊಂಡು. ಮತ್ತೊಂದು ಕಡೆ ದರ್ಶನ್ ನಿಜಕ್ಕೂ ಕೂಡ ಜೈಲು ದರ್ಶನವನ್ನು ಅನುಭವಿಸ್ತಾ ಇದ್ದಾರೆ, ನರಕವನ್ನು ಅನುಭವಿಸ್ತಾ ಇದ್ದಾರೆ. ರಾಜಾತಿಥ್ಯ ಸಿಗುವ ಮೊದಲೇನೆ ಜೈಲುವಾಸ ಬೇರೆ ಇತ್ತು ದರ್ಶನ್ಗೆ. ರಾಜಾತಿಥ್ಯದ ವಿಚಾರ ಎಲ್ಲ ಹೊರಬಂದ ಮೇಲೆ ದರ್ಶನ್ ಪಾಡು ಹೇಳತೀರದಂತಾಗ್ಬಿಟ್ಟಿದೆ ಜೈಲಿನಲ್ಲಿ. ಮನೆಯವರನ್ನ ಭೇಟಿ ಆಗೋದಕ್ಕೂ ಕೂಡ ರೂಲ್ಸ್ ಅಪ್ಲೈ ಆಗ್ತಾ ಇದೆ, ದಿಂಬು ಹಾಸಿಗೆಗೂ ಕೂಡ ರೂಲ್ಸ್ ಅಪ್ಲೈ ಆಗ್ತಾ ಇದೆ, ಊಟಕ್ಕೆ ಓಡಾಡೋದಕ್ಕೆ ಎಲ್ಲದಕ್ಕೂ ಕೂಡ ಜೈಲು ಮ್ಯಾನ್ಯುವಲ್ ಪ್ರಕಾರವೇ ದರ್ಶನ್ ಅವರನ್ನು ನೋಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ದರ್ಶನ್ 1 ವರ್ಷದಲ್ಲಿ ನಿಜವಾದ ಜೈಲು ವಾಸವನ್ನು ಅನುಭವಿಸಿದಂತಾಗಿದೆ. ಇಷ್ಟು ದಿನ ದರ್ಶನ್ ಸಿನಿಮಾ ಅಷ್ಟು ಹೊತ್ತು ಇಷ್ಟು ಹೊತ್ತು ಅಂತ ಹೇಳ್ತಾ ಇದ್ವಿ. ಬಟ್ ಈಗ ದರ್ಶನ್ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ A2 ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಜೈಲನ್ನು ಸೇರಿ 1 ವರ್ಷ ತುಂಬಿರುವಂಥದ್ದು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿಯೇ ಬರೋಬ್ಬರಿ 226 ದಿನವನ್ನು ಕಳೆದಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ.